ಹಾಯ್ ಮಾಡಿ ಹೇಳಿ ಡಾಲ್ಫಿನ್ ಐತೆ ಅಂತ ಹೇಳಿ. ಇಲ್ಲ ಐತಾ ಎಂಜಾಯ್ ಹಂಗ ಅನ್ಸಾತೈತ್ರಿ ಮತ್ತು ಖುಷಿನೂ ಆಗತೈತ್ರಿ. ಬರುತ್ತೆ ಕೆಲವೊಂದು ಸಲ ಬರುತ್ತೆ ಮೇಡಮ್. ನಮ್ಮ ಬೀಚ್ ಇದು ಬ್ರಿಡ್ಜ್ ಇದೆ ಅಲ್ಲ, ಖಾಲಿ ಬ್ರಿಡ್ಜ್, ಅಲ್ಲೂ ಕೂಡ ಹೋಗುತ್ತೆ ಮೇಡಮ್. ಜೋರಾಗಿ ಜಿಗಿಬೇಕು. ಈ ಭುವನ್ ಹೊಸರ್ದನ್ನು ಹೊರಗೆ ಹಾಕೋನು ಬಿಟ್ಟೋಗುನು ಇಲ್ಲೇ ಮ್ಯೂಸಿಯಂ ನೋಡಕ್ಕೆ. ನಾಳೆ ರಿಸಲ್ಟ್ ಮೇಲೆ ಐತೆ. ಬಾಯ್ ಬಾಯ್ ಕಾರವಾರ. ಬೋಟಿಂಗು ಮತ್ತು ಡಾಲ್ಫಿನ್ ವ್ಯೂ ಹೆಂಗಿತ್ತು ನೋಡಿದ್ರಲ್ಲ. ಸೊ ಅಲ್ಲೇ ಒಂದು ಸ್ವಲ್ಪ ಬಾಜು ಏನೈತಂದ್ರೆ ರೀ ಇಳಿನೀರು ಥರ ಐತ್ರಿ, ಒಂದು ಸ್ವಲ್ಪ ಮಕ್ಳು ಆಟ ಆಡಕ್ಕೆ ಚಲೋ ಐತಿ. ಸೊ ನಮ್ಮ ಧ್ರುವ ನೋಡ್ರಿ. ಧ್ರುವ ನೀ ಏನು ಮಾಡಾಕತ್ತಿ? ಮನ್ನಾಟ. ಧ್ರುವ ಏನು ಆಡಾಕತ್ತಿ ನೀನು? ಮನ್ನಾಟ ಆಡ್ತಾನ್ರಿ ಅವ. ಹೋಗ್ಬರ್ತಿ? ಹಾಂ, ಪಿಚ್ ನೋಡಕ್ಕೆ ಹೋಗಿ. ಒಟ್ಟು ಹೋಗಲ್ರಿ ನಮ್ಮ ಧ್ರುವ ಆಟ. ನಮ್ಮ ಭುವಿ ನೀರಾಗ ಆಡ್ತಾನೆ, ಧ್ರುವ ಆಡಂಗಿನೇ ಇಲ್ಲ ನೀರಾಗ. ಧ್ರುವ ಒಟ್ಟ ಉಸುಕಿನಾಗ ಆಡ್ತಾನ್ರಿ. ನಮ್ಮ ಭುವಿ ಕರೆದುಕೊಂಡು ಹೋಗ್ಬೇಕಂದ್ರು ಕೂಡ ಧ್ರುವ ಭಾಳ ಚಿಟ್ಟು ಚೀರ ಅಳಾಕತ್ತ. ಹಿಂಗಾಗಿ ಬ್ಯಾಡ್ ಅಂತ ಹೇಳಿ ಅವ್ನು ಹೊಳ್ಳೆ ಈ ಕಡೆ ದಂಡ್ಯಾಗನ ಬಿಟ್ಟು ಅವರೆಲ್ಲ ಮಸ್ತ್ ಈಜಾಡಿದ್ರು ನೋಡ್ರಿ. ಹೆಂಗೆ ಅನಿಸ್ತಾ ನಮ್ಮ ಧ್ರುವ. ಮಸ್ತ್ ಐತಲ್ಲ ಧ್ರುವ ನೀರ. ಒಟ್ಟು ಆಡಲ್ಲ ನಮ್ಮ ಧ್ರುವ. ಸೊ ಹಾಯ್, ಮತ್ತೆಲ್ಲ ರೆಡಿ ಆಗ್ಯಾವ್ರಿ ನಾವು. ನೋಡಿದ್ರಿ ಬೋಟಿಂಗ್ ಅದು ಫುಲ್ ಫ್ರೆಶ್ ಅಪ್ ಆಗೇವಿ ಎಲ್ಲರೂ. ನೋಡ್ರಿ ಆರಾಮ್ ತಗೊಳಕತ್ತೀವಿ. ಹಾಯ್ ಮಾಡ್ರಿ ಸಿಂಚು. ಸ್ಪಂದು ಕಾಣಕತ್ತಿಲ್ಲ. ಭುವಿ ಎಲ್ಲಿ ಬಂದರೂ ಮೊಬೈಲ್ ಬಿಡಂಗಿಲ್ರಿ ಇವ್ರು. ಸೊ ಇವತ್ತು ನೋಡ್ರಿ ಭಾಳ ಅಂದ್ರೆ ಭಾಳ ಟೈಮ್ ಉಳ್ದೈತಿ. ಹಿಂಗಾಗಿ ಸ್ವಲ್ಪ ಆರಾಮ್ ತೊಗೊಳತ್ತೀವಿ. ಇನ್ನೇನಪ್ಪ ಅಂದರೆ ಊಟ ಮಾಡಬೇಕು. ಊಟ 1:15 ಸ್ಟಾರ್ಟ್ ಆಗ್ತೈತಿ. ಅವಾಗಲೂ ಕೂಡ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಮ್ಗೆ ಹೆಂಗಿರುತ್ತೆ ಊಟ ಏನು ಅಂತೇಳಿ. ಭಾಳ ನೀಟ್ ಇಟ್ಟಿರ್ತಾರೆ ರೀ. ನಾವು ಕೂಡ ನೋಡ್ರಿ ಬಟ್ಟೆ ಎಲ್ಲ ಹೆಂಗೆ ಹಾಕಿ ಹೊರಗಡೆ ಈ ರೀತಿ ನಾವು ಒಗೆದು ಹಾಕ್ಕೊಂಡಿದ್ದೀವಿ. ಇಂಡಿಯನ್ ಏನಪ್ಪ ಅಂದ್ರೆ ಟ್ರಿಪ್ ಅಂದರೆ ಹಿಂಗೆ ಇರ್ತೈತಿ. ಇಂಡಿಯನ್ ಮದರ್ಸ್ ಟ್ರಿಪ್ ಅಂದರೆ ಇದೇ ಥರ ಇರ್ತೈತಿ. ಇಷ್ಟ ಮಷಿನ್ ಇರ್ತೈತಿ ರೀ, ಬಟ್ ಆದರೂ ಕೂಡ ಒಂದು ಸ್ವಲ್ಪ ಒಗೆದು ಹಾಕೊಂಡು ಹೋದ್ರೆ ಸಮಾಧಾನ ಆಗ್ತೈತಿ. 1:30 ಗಂಟೆ ಆಗಿರ್ಬೋದು ರೀ. ಊಟ ಟೈಮ್ ಆಗಿತ್ತು. ಇನ್ನು ಊಟಕ್ಕೆ ಹೋಗ್ಬೇಕು ನಾವು. ಸೊ ನಾವು ಇಲ್ಲಂತರೂ ನಾವು ಫಸ್ಟ್ ಗೆಸ್ಟ್ ಆಗಿದ್ವಿ, ಯಾರಿರಲಿಲ್ಲ. ಹಿಂಗಾಗಿ ಒಂದಿಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಹಾಯ್, ಹಲೋ, ನಮಸ್ಕಾರ ರೀ. ಸೊ ಮಧ್ಯಾಹ್ನದ ಮುಂಜಾನೆ ಬ್ರೇಕ್ಫಾಸ್ಟ್ ಆಯಿತು, ಡಾಲ್ಫಿನ್ ವ್ಯೂ ಆಯಿತು, ನೋಡಿದೆ ಎಲ್ಲ ತೋರಿಸ್ತೇನೆ ನಿಮಗೆ. ಇನ್ನು ಮಧ್ಯಾಹ್ನದ ಲಂಚ್ ಯಾವ ಥರ ಇರ್ತೈತಿ ಅಂತ ತೋರಿಸ್ತಾನಂತ. ಸೇಮ್ ಸೆಟ್ಟಿಂಗ ನೀವು ಮಾರ್ನಿಂಗ್ ನೋಡಿದಿರಿ ಅದೇ ಥರ ಪ್ಲೇಟ್ ಸಿಸ್ಟಮ್ ಇರ್ತೈತಿ. ಪ್ಲಸ್ ಇವೆಲ್ಲ ನಿಮ್ಗೆ ಸ್ಪೂನ್ಸ್ ಆಯಿತು, ಬೌಲ್ಸ್ ಆಯಿತು. ನೋಡಿರಿ ಲಾಸ್ಟ್ಗೆ ಬಾಳೆಹಣ್ಣು. ಆ್ಯಕ್ಚುಲಿ ಲಾಸ್ಟ್ ತೋರಿಸ್ಬೇಕಂದ್ರೆ ಅದು ಅಲ್ಲೇ ಹೋಗ್ತೀವಿ, ಎಂಡ್ ಆಗ್ತೈತಿ. ಹೀಗಾಗಿ ಇದು ಬಾಳೆಹಣ್ಣು ಸೋಪ್ ಕೂಡ ಇಟ್ಟಿರ್ತಾರೆ. ಇನ್ನು ಟಿಶ್ಯೂ ಪೇಪರ್ ಕಂಪಲ್ಸರಿ. ದೆನ್ ಇಲ್ಲೇ ನೋಡ್ರಿ ಫಸ್ಟಿಗೆ ಸಲಾಡ್ ಇಟ್ಟಾರ. ನಿನ್ನೆ ನೈಟ್ ಏನು ಮಾಡಿರ್ತಾರಂದ್ರೆ ಅವನ್ನ ಹೆಚ್ಚಿಟ್ಟಿರ್ತಾರೆ ನಾರ್ಮಲಾಗಿ. ಇವತ್ತು ಈ ಥರ ಸಲಾಡ್ ಮಾಡಿರ್ತಾರೆ. ಇನ್ನು ರಾತ್ರಿ ಫುಲ್ಕಾ ಮಾಡಿದ್ದರಿ. ಈಗ ಚಪಾತಿ ಮಾಡ್ಯಾರ. ಚಪಾತಿ ಜೋಡಿ ತುಪ್ಪ ಅಂತೂ ಕಂಪಲ್ಸರಿ. ಅವ್ರು ನಂದಿನಿ ತುಪ್ಪ ಹಿಂಗೆ ಬ್ರ್ಯಾಂಡೆಡೇ ಯೂಸ್ ಮಾಡ್ತಾರೆ ರೀ. ಇನ್ನು ಇದು ಎಲ್ಲ ವೆಜ್ ಸೆಕ್ಷನ್ ಐತಿ. ವೆಜ್ ಒಳಗೆ ಸ್ಪೆಷಲ್ ಏನೈತಂದ್ರೆ ಚೊಲೆ ಮಸಾಲ. ಮತ್ತು ನನ್ನ ಫೇವ್ರೆಟ್ ಇದೆ ಮೆಂದಿ ಸಬ್ಜಿ. ಇದನ್ನು ನಾನು ಲಾಸ್ಟ್ ಟೈಮ್ ಇಲ್ಲೇ ತಿಂದಿದ್ದೆ. ಮಾಡ್ಲಿಕ್ಕೆ ಮನೇಲಿ ಹೋಗಿ ಟ್ರೈ ಮಾಡಿದೆ, ಬಟ್ ಈ ಟೇಸ್ಟ್ ಅಂತೂ ಬರಲಿಲ್ಲ. ಹೆಂಗೆ ಮಾಡಿದಾರೋ ನಾ ಕೇಳ್ಕೊಬೇಕು ಅಂದ್ಕೊಂಡಿದ್ದೆ. ಈ ಸರಿ ಲಕ್ಕಿಲಿ ಅದನ್ನೇ ಮಾಡಿದ್ದಾರೆ ನೋಡಿ. ಒಂದು ಸ್ವಲ್ಪ ನೀರು ಇರೋಂಗಿಲ್ಲ. ಇದು ತಿಂದರೆ ಒಂದು ಸ್ವಲ್ಪ ಕೈ ಹತ್ತಂಗೆ. ಸ್ಪೆಷಲಿ ಮೆಂತಿ ಅಂದ್ರೆ ನಮ್ಗೆ ಕೈ ಇರ್ತೈತಿ, ಬಟ್ ಇದು ಮಾತ್ರ ಇರೋಂಗಿಲ್ಲ. ಮತ್ತು ನೀರು ಬಿಟ್ಟಿಲ್ರಿ. ಎಷ್ಟು ಟೇಸ್ಟಿ ಇರ್ತೈತೆ ಅಂದ್ರೆ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ.
ಈ ಸಲ ಮಾತ್ರ ಕೇಳ್ಕೊಂಡು ಹೋಗ್ತೇನೆ ಇದ್ರ ರೆಸಿಪಿ ನಾನು. ಇನ್ನು ವೆಜ್ ಪಲಾವ್ ಮಾಡಿದ್ದಾರೆ, ಬಾಸ್ಮತಿ ರೈಸ್ ಒಳಗೆ ಮಾಡ್ಯಾರ. ನೆಕ್ಸ್ಟ್ ನಾನು ನಿನ್ನೆ ಅವ್ರಿಗೆ ಕೇಳಿದ್ದೆ ಸ್ಟೀಮ್ಡ್ ರೈಸ್ ಮಾಡ್ತೀರೇನೋ ಅಂತೇಳಿ. ಯೂಶ್ವಲಿ ಮಧ್ಯಾಹ್ನ ಇರ್ತೈತಿ ಸ್ಟೀಮ್ಡ್ ರೈಸ್, ನಾನು ನೋಡಿರೋ ಪ್ರಕಾರ ನೈಟು ಮಾಡಿರ್ತಾರೆ. ಸೊ ಸ್ಟೀಮ್ಡ್ ರೈಸ್ ಐತಿ, ಬಾಯ್ಲ್ಡ್ ರೈಸ್ ಅಂತೀರಲ್ಲ, ಹಾಂ. ಅದಾದಮೇಲೆ ವೈಟ್ ರೈಸ್, ಅದ್ರ ಜೊತೆಗೆ ಸಾಂಬಾರು ಮತ್ತು ರಸಮ್. ಓಕೆ, ದೆನ್ ಕರ್ಡು. ಇನ್ನೂ ಸ್ಪೆಷಲ್ ಏನಪ್ಪ ಅಂದ್ರೆ ಸ್ವೀಟ್. ನಾನು ನಿನ್ನೆನೇ ಹೇಳಿದ್ದೆ ಸ್ವೀಟ್ ಭಾಳ ಸ್ಪೆಷಲ್ ಇರ್ತೈತಿ ಇಲ್ಲಿ ಅಂತೇಳಿ. ಇವತ್ತು ಮೂಂಗ್ ದಾಲ್ ಖೀರ್ ನಾನು ಟೇಸ್ಟ್ ನೋಡಬೇಕು. ನನಗೆ 100% ಗ್ಯಾರಂಟಿ ಐತಿ ಮಸ್ತ್ ಆಗಿರ್ತೈತಿ ಸ್ವೀಟ್. ಯೂಶ್ವಲಿ ನಾನು ಇಲ್ಲೇ ತಿಂದಿದ್ದ ಕ್ಯಾರೆಟದ ಹಲ್ವಾ ತಿಂದಿದ್ದೆ ಒಂದು ಸಾರಿ, ಗುಲಾಬ್ ಜಾಮೂನು, ಇನ್ನೊಂದು ಸಾರಿ ಯಾವುದ್ರದ್ದು ಖೀರ್ ಮಾಡಿದ್ರಿ, ಲೌಕಿಕ ಖೀರ್ ಇರಬೇಕು ಮೋಸ್ಟ್ಲಿ ಅಲ್ಲ, ಹಾಂ ಬಾಟಲ್ ಗಾರ್ಡ್, ಹಾಂ ಮಸ್ತಾಗಿತ್ತು ರೀ. ಈ ಸರ ಇದನ್ನು ಟೇಸ್ಟ್ ಮಾಡ್ತಾನೆ. ಮತ್ತು ನಾನು ಹೇಳಿದ್ದೆ ಮಾರ್ನಿಂಗ್, ಮಧ್ಯಾಹ್ನ ಕಲ್ಲಂಗಡಿ ಏನಿರ್ತೈತಿ ಫ್ರೂಟ್ ಕಂಪಲ್ಸರಿ, ಬೆಳಿಗ್ಗೆ ಪಪಾಯ ಅಥವಾ ಇನ್ನೊಂದು ಯಾವುದಪ್ಪ ಅಂದ್ರೆ ಮಸ್ಕ್ ಮೆಲನ್ ಇತ್ತು. ನಾನು ಬಂದಾಗ ಪಪಾಯ ತಿಂದಿದ್ದೆ, ಈ ಸಾರಿ ಮಸ್ಕ್ ಮೆಲನ್ ಇತ್ತು. ಇನ್ನು ನಾನ್ ವೆಜ್ ಸೆಕ್ಷನ್ ಒಳಗೆ ಫಿಶ್ ಕರಿ ಆ್ಯಂಡ್ ಚಿಕನ್ ಡ್ರೈ. ಸೊ ಇವ್ರದ್ದು ಲಂಚ್ ಸಿಸ್ಟಮ್ ಇರ್ತೈತೆ ರೀ. ನನಗೆ ನಾನು ಒಂದೆರಡು ರೆಸಾರ್ಟಿಗೆ ಅಷ್ಟೇ ಹೋಗಿದ್ದು, ಜಾಸ್ತಿ ಹೋಗಿಲ್ಲ. ಯಾಕಂದ್ರೆ ನಾವು ಹೋಗೋದಿಲ್ಲ, ನಾವು ಫಿಕ್ಸ್ ಹಾಲಿಡೇಸ್ ಅಂದ್ರೆ ಇಲ್ಲಿಗೆ ಬರೋದು. ಮಕ್ಕಳೂ ಆರಾಮಿರ್ತಾರೆ, ನಾವು ಆರಾಮಿರ್ತೀವಿ. ಇಷ್ಟು ನಮಗೆ ಏನಪ್ಪ ಅಂದ್ರೆ ಪ್ರೈವೇಸಿನೂ ಸಿಗೋಂಗಿಲ್ಲ ಮತ್ತು ಸೇಫ್ಟಿ ಇರೋಂಗಿಲ್ಲ ಅಂತ ಅನ್ಕೋತಿರ್ತೀವಿ. ಸೊ ನೋಡಿ, ನಿಮಗೂ ಇಷ್ಟ ಆಗೈತೆ ಅನ್ಕೋತಾನೆ. ಇನ್ನು ನಮ್ಮ ಪ್ರಕಾರ ಈ ರೀತಿಯಾಗಿ ಯಾವ ರೆಸಾರ್ಟ್ ಒಳಗೂ ಇರಲ್ಲ ಅಂತ ಅನಿಸ್ತೈತಿ. ರೆಸಾರ್ಟ್ ಸಿಗ್ತಾವೆ, ನಿಮ್ಗೆ ಪ್ರೈವೇಸಿ ಸಿಗ್ಬೋದು, ಬಟ್ ಈ ಲಂಚ್ ಸಿಸ್ಟಮ್ ಐತಲ್ಲ ಸಿಗ್ಲಿಕ್ಕಿಲ್ಲ. ಮಕ್ಕಳಿಗೆ ತಿನ್ಲಿಕ್ಕೂ ಚಲೋ ಇರ್ತೈತಿ, ನಮಗೂ ಟೇಸ್ಟಿ ಇರ್ತೈತಿ ಸ್ಪೆಷಲಿ. ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ. ಮತ್ತು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಂತ ನಾನು ನಿಮ್ಗೆ ಕಂಟಿನ್ಯೂ ಮಾಡ್ತೇನಂತ ನೆಕ್ಸ್ಟ್ ಇದ್ರೊಳಗೆ. ಥ್ಯಾಂಕ್ ಯು. ಸೊ ಹಿಂಗಿತ್ತು ಲಂಚ್ ಸಿಸ್ಟಮ್, ಸೇಮ್ ಸಿಸ್ಟಮ್, ಬಟ್ ವೆರೈಟೀಸ್ ಚೇಂಜ್ ಅದಾವೆ. ನಾನು ಈ ವಿಡಿಯೋ ಮಾಡ್ಕೊಳ್ಳೋಷ್ಟೊತ್ತಿಗಂತೂ ಸ್ಟೀಮ್ ರೈಸ್ ಅದು ಖಾಲಿನಾಗಿ ಹೋಗಿತ್ತು ರೀ. ಒಂದಿಷ್ಟು ಇಲ್ಲಿ ವೆರೈಟಿದು ಟೇಸ್ಟ ಬೇರೆ ಇರ್ತೈತೆ ರೀ. ನಿಜ ಹೇಳ್ಬೇಕಂದ್ರೆ ಮೂಂಗ್ ದಾಲದ ಖೀರ್ ಸ್ವಲ್ಪ ಸ್ವೀಟ್ ಆಗಿದ್ದು ಬಿಟ್ರೆ ಟೇಸ್ಟ್ ಮಾತ್ರ ಮಸ್ತ್ ಇತ್ತು. ಗೊತ್ತೈತೆ ನನಗೆ ಯಾವಾಗಲೂ ಸ್ವೀಟ್ ಚಲೋನೇ ಇರುತ್ತೆ ಅಂತ ಹೇಳಿ. ಎಲ್ಲರೂ ಊಟ ಮಾಡ್ಕೊಂಡು ಇನ್ನು ರೂಮಿಗೆ ಬಂದ್ವಿ. ಇನ್ನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕಲ್ರಿ, ಊರಿಗೆ ಹೋಗ್ಬೇಕು. ಧ್ರುವ ನೋಡ್ರಿ ಅಲ್ಲೇ ನಾ ವಿಡಿಯೋ ಮಾಡ್ತೀನಿ ಅಂತೇಳಿ ಬೆನ್ ಹತ್ಯಾನ. New birthday friends. Bye, police. New birthday friends. Bye, friends. Manna ಆಟ ಆಡೋಣ ಬರ್ರಿ ಫ್ರೆಂಡ್ಸ್. Bye, manate. ಆಟ ಆಡೋಣ ಬರ್ರಿ. Bye, bye. Bye. Friends. Hello, friends. Hello, friends. Hello, friends. ಮಕ್ಕಳು ನಮ್ಮನ್ನು ನೋಡಿ ಕಲಿತಾರಣ್ಣಕ್ಕಿದೆ ನೋಡ್ರಿ. ನಾ ಇತ್ತೀಚೆಗೆ ಮೈಕ್ ಹಾಕ್ಕೊಂಡು ವಿಡಿಯೋ ಮಾಡಕತ್ತಾಗಿಂದ ನೋಡ್ರಿ ನಮ್ಮ ಧ್ರುವಾನು ಹೆಂಗೆ ಮಾಡಕತ್ತಾನ. ಇನ್ನು ನಮ್ಮ ಭೂವಿ ಕೂಡ ಇನ್ಫ್ಲೂಯೆನ್ಸ್ ಆಗ್ಯಾರ ನನ್ನಿಂದ. ಈಗ ರೂಮ್ನಾಗ ಅದೇವ್ರಿ, ರೆಸ್ಟ್ ಮಾಡತ್ತೇವ್ರಿ. ಈಗ ಆಮೇಲೆ ಮತ್ತೀಗ ಪ್ಯಾಕ್ ಮಾಡ್ಕೊಂಡು ರವೀಂದ್ರನಾಥ್ ಟ್ಯಾಗೋರ್ ಮ್ಯೂಸಿಯಮ್ಗೆ ಹೋಗ್ತೀವ್ರಿ. ಬರ್ರಿ ಹೋಗು. ನಮ್ಮ ಭೂವಿಗೆ ಅಲ್ಲಿ ಮ್ಯೂಸಿಯಮಿಗೆ ಹೋಗೋ ಆಸೆ ಭಾಳ ಐತೆ ರೀ. ಬಟ್ ಲೇಟ್ ಆಕೈತಿ ನಾವು ಹೋಗ್ಬಿಟ್ಟುದು ಅಂಥೇಳಿ ನಮ್ಮ ಮನೆಯವ್ರು ಬೇಡ ಅಂದರು. ಒಂದು ಸಾರಿ ಇವೆಲ್ಲ ವ್ಯೂ ತೋರಿಸ್ಕೊಂಬರ್ತೀನಿ, ಡೈನಿಂಗ್ ಹಾಲು ಏನೇನೈತೆ ಅಂಥೇಳಿ. ನೋಡಿರಿ, ಇದು ಎಂಟ್ರೆನ್ಸಿಗೆ ಬರುವಂಥ ಏರಿಯಾ. ಇಲ್ಲೇ ಡೈನಿಂಗ್ ಹಾಲ್ ಕಾಣಾಕ್ತೈತಿ. ಇಲ್ಲೇ ಮಕ್ಕಳಿಗೆ ಆಡಾಕಂಥೇಳಿ ಒಂದಿಷ್ಟು ಟ್ಯೂನ್ ಇಟ್ಟಾರ, ಜಾರ್ಗುಂಡಿ ಇದನ್ನು ಇಟ್ಟಾರ. ಇನ್ನು ಇಲ್ಲೇ ಒಂದಿಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಒಂದಿಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಡೈನಿಂಗ್ ಹಾಲ್ ಅಂತೂ ಈಗ ಆಲ್ರೆಡಿ ನೋಡಿದ್ದೀರಿ ನೀವು ಹೆಂಗೈತಿ ಅಂಥೇಳಿ. ಇನ್ನೊಂದು ಸಾರಿ ತೋರಿಸ್ಕೊಂಡು ಬರ್ತೇನೆ ನಿಮ್ಗೆ. ಭಾಳ ಸಿಸ್ಟಮೆಟಿಕ್ ಐತಂತ ನಮಗೆ ಅನಿಸ್ತತಿ. ನಾವು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಬೇರೆ ಅಂತಂದ್ರೆ ಎಲ್ಲಿಗೂ ಹೋಗಿಲ್ಲರಿ, ಇಲ್ಲೇ ಹೋಗಿದ್ದೆ, ಫಸ್ಟ್ ಇಲ್ಲೇ ಹೋಗಿದ್ದೆ. ಒಂದು ಸಾರಿ ಏನೋ ಗೋವಾಕ್ಕೆ ಹೋಗಿದ್ವಿ ರೀ, ನಮಗೇನು ಇಷ್ಟ ಆಗಲಿಲ್ಲ ರೀ. ನಾವು ಹಿಂಗಾಗಿ ಯೂಶ್ವಲಿ ಹೋಗೋದಿಲ್ಲ. ನಮಗೆ ಹೊರಗಡೆ ಮಕ್ಕಳು ಕರ್ಕೊಂಡು ಹೋಗಬೇಕು ಅನ್ಸಿದ್ರೆ ನಾವು ಇಲ್ಲಿಗೆ ಬಂದಿರ್ತೀವಿ. ಇಲ್ಲೊಂಥರ ಏನೈತಪ್ಪ ಅಂತಂದ್ರೆ ಹೇಳಿದ್ನಲ್ಲ, ಆ ವೇವ್ ಸೌಂಡ್ ಜೊತೆನ ಆಟ ಆಡ್ಕೊಂಡು ನೀರು ಮಣ್ಣು ಉಸುಕು ಇದ್ರ ಜೊತೆನ ಆಟ ಆಡ್ಕೊಂಡು ಆರಾಮಾಗಿ ಕಾಲ ಕಳೆದು ಬಂದುಬಿಡ್ತೀವಿ ರೀ. ಬೇಡ ಅಂತೇಳಿ ಎಲ್ಲಿಯೂ ಹೋಗೋದಿಲ್ಲ ನಾವು. ಸೊ ಇನ್ನು ಕಾರವಾರ ಜಂಗಲ್ ರೆಸಾರ್ಟ್ ಬಗ್ಗೆ ನಿಮಗೆ ಹೇಳ್ಬೇಕಂತಂದ್ರೆ ಇದು ಭಾಳ ಅಂದ್ರೆ ಭಾಳ ಫೇಮಸ್ ಐತೆ ರೀ. ಆ್ಯಕ್ಚುಲಿ ಇದು ಉತ್ತರ ಕನ್ನಡ ಡಿಸ್ಟಿಕ್ ಒಳಗೆ ಬರ್ತೈತಿ. ಕಾಳಿ ರಿವರ್ ಅರೇಬಿಯನ್ ಸಿ ಮೀಟ್ ಆಗುವಂತಲ್ಲಿ ಇದ್ರ ಬಗ್ಗೆ ಅವ್ರು ಹೇಳ್ಯಾರೀಗ ಆಲ್ರೆಡಿ. ಇಲ್ಲಿ ನಿಮಗೆ 4-5 ಬೀಚ್ ಬರ್ತಾವೆ ರೀ. ಅದ್ರಾಗ ಸ್ಪೆಷಲಿ ದೇವಬಾಗ್ ಆತು, ಬಿನಗ ಬೀಚ್, ತಿಳ್ಮಟ್ಟಿ ಬೀಚ್, ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಇವೆಲ್ಲ ಹತ್ತಾವ ರೀ. ಸ್ಪೆಷಲಿ ತಿಳ್ಮಟ್ಟಿ
ಬೀಚ್ ಐತಲ್ರಿ ಬ್ಲ್ಯಾಕ್ ಸ್ಯಾಂಡ್ ಇರ್ತೈತಲ್ಲೇ. ನಾವಿರೋದು ದೇವಬಾಗ್ ಬೀಚ್ ರೆಸಾರ್ಟ್ ರೀ. ಡಾಲ್ಫಿನ್ ವಾಚಿಂಗ್ ಐತಿ, ವಾಟರ್ ಸ್ಪೋರ್ಟ್ಸ್ ಅದಾವ, ಪ್ರೈವೇಟ್ ಬೀಚ್ ಸ್ಟೇ ರೀ ಇದು ಆ್ಯಕ್ಚುಲಿ. ಐಲ್ಯಾಂಡ್ ಐತ್ರಿ, ಕಾಳಿ ಐಲ್ಯಾಂಡ್, ಅಲ್ಲಿಯೂ ಕೂಡ ಕರ್ಕೊಂಡು ಹೋಗಿದ್ರು. ಅಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಐತಿ. ಬಟ್ ಈಗ ಅದು ಬ್ರಿಡ್ಜ್ ಬಂದಮೇಲೆ ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ ಅದನ್ನು ಡಾಲ್ಫಿನ್ ವ್ಯೂ ಒಂದು ತೋರಿಸ್ಕೊಂಡು ಬಂದಿರ್ತಾರೆ. ಸೊ ನೋಡ್ರಿ, ಈಗ ಚೆಕ್ಔಟ್ ಟೈಮ್ ಆಗೈತಿ. ಊಟದ ಮಾಡ್ಕೊಂಡ್ವಿ, ನೋಡಿದ್ರಿ ಹೆಂಗಿತ್ತು ಅಂತ ಹೇಳಿ. ಈಗ ಚೆಕ್ಔಟ್ ಟೈಮ್ ಐತಿ. ಸೊ ಬರ್ತಾರೆ, ಬಂದು ಲಗೇಜ್ ತೊಗೊಂಡು ಹೋಗ್ತಾರೆ. ರೂಮ್ ಮತ್ತೆ ಹಿಂಗೆ ಕ್ಲೀನ್ ಮಾಡಿ ಇಡ್ತಾರೆ. ಮತ್ತೆ ಬರ್ಬೇಕು ಅನಿಸತಿ, ಪದೇ ಪದೇ ಬರ್ಬೇಕು ಅನಿಸತಿ. ಮತ್ತಲ್ಲ ಇನ್ನು ಆಲ್ಮೋಸ್ಟ್ ಮತ್ತೆ 1 year ಆಗ್ತದೆ ನಾವು ಬರೋಕಂದ್ರೆ. ನೋಡೋಣ ಅಷ್ಟರೊಳಗೆ ಮತ್ತೊಮ್ಮೆ ಯಾವಾಗಾದ್ರು. ಹಾಂ, ಮತ್ತೆ ಯಾವಾಗ ಬರೋವ ನೋಡಿ. ನಮ್ಮ ಮೂವಿ ಅಂತರೂ ಮತ್ತೆ ಬರೋಣ. 1 year ಯಾಕಮ್ಮ, ಜಲ್ದಿನ ಬರೋಣ ಅನ್ನಕತ್ತಾನ. ಆಗಲಿ ಮತ್ತೆ ಅಂತ ಟೈಮ್ ಬಂದಾಗ ಬರೋಣ ಅಂತ. ಮಕ್ಕಳಿಗಂತೂ ಒಟ್ಟ ಮನಸ್ಸಿರ್ಲಿಲ್ಲ ನೋಡ್ರಿ ಹೋಗಾಗ. ಇವನ್ ನಮಗೂ ಕೂಡ ಇರಂಗಿಲ್ಲ ರೀ, ಹಿಂಗೆ ಟ್ರಿಪ್ ಮಾಡ್ಕೋತ ಅಡ್ಡಾಡ್ಬೇಕು ಅನಿಸತಿ. ಬಟ್ ಹಂಗೆ ಇರಂಗಿಲ್ಲ ನೋಡ್ರಿ ಯಾವಾಗ್ಲೂ. ರಿಯಲ್ ಲೈಫ್ ಒಳಗೆ ಕೆಲಸ ಭಾಳ ಇರ್ತಾವೆ. ಸೊ ಭುವಿ ಧ್ರುವಿಗಂತೂ ಭಾಳ, ಇವನ್ ಸ್ಪೆಷಲಿ ಸಿಂಚುಗೆ ಒಟ್ಟ ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗೋ ಮನಸ್ಸೇ ಇರಲಿಲ್ಲ, ಊರಿಗೆ ಹೋಗೋ ಮನಸ್ಸೇ ಇರಲಿಲ್ಲ. ಇನ್ನು ಚೆಕ್ಔಟ್ ಟೈಮಿಂಗ್ ನಮ್ದು ಆ್ಯಕ್ಚುಲಿ ಮಧ್ಯಾಹ್ನ ಊಟ ಆದ ತಕ್ಷಣ ಮಾಡ್ಕೋಬೇಕ್ರಿ. ಡಿಲೇ ಮಾಡಿದ್ರೆ ಚಾರ್ಜಸ್ ಇರ್ತಾವೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರ್ತೀವಿ, ಬಟ್ ಭಾಳ ಟೈಮ್ ಕೊಡೋದಿಲ್ಲ ರೀ ಅವ್ರು. ನಾವು ಈವ್ನಿಂಗ್ ಚೆಕ್ಇನ್ ಆಗಿದ್ವಲ್ಲ, ಮಧ್ಯಾಹ್ನ ಚೆಕ್ಔಟ್ ಆಗ್ಬೇಕು. ನೀವು ಮಾರ್ನಿಂಗ್ ಚೆಕ್ಇನ್ ಅಂತಂದ್ರೆ ಮಾರ್ನಿಂಗ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತಂದ್ರೆ ನೀವು 11 ಗಂಟೆಗೆ ಹೋದು ಚೆಕ್ಔಟ್ ಆಗೋದಿರ್ತೈತೆ ರೀ. ಇಲ್ಲಿ ದೇವಬಾಗ ಸದಾಶಿವಗಡ ಎರಡೂ ಬರ್ತಾವ್ರಿ ಜಂಗಲ್ ರೆಸಾರ್ಟ್ ಅಂಡರ್. ಸದಾಶಿವಗಡ ಒಂದು 4 ಕಿಲೋಮೀಟರ್ ದೂರ ಆಗ್ತೈತೆ ಅಷ್ಟೇ, ಭಾಳ ದೂರ ಏನಿಲ್ಲ ರೀ. ಅಲ್ಲೂ ಕೂಡ ಫೆಸಿಲಿಟಿ ಹಂಗೆ ಐತಿ. ನನಗೆ ಇನ್ನೊಂದು ಸರಿ ಟೈಮ್ ಸಿಕ್ಕರೆ ಸದಾಶಿವಗಡಕ್ಕೆ ಹೋಗಿನೂ ಕಂಪ್ಲೀಟ್ ವಿಡಿಯೋ ಮಾಡ್ಕೊಂಡು ಬರ್ತೇನಂತ. ನೋಡೋಣ ಅವಕಾಶ ಕೊಟ್ರೆ. ಇನ್ನು ಚೆಕ್ಔಟ್ ಟೈಮ್ ಆಗೈತೆ ರೀ. ಸೊ ಲಗೇಜ್ ಎಲ್ಲ ತೊಗೊಳಕ್ಕೆ ಬರಕತ್ತಾರ. ಸೊ ನಾವು ಏನು ಹೊರಡ್ಬೇಕಾ, ಬಾಯ್ ಬಾಯ್ ಕಾರವಾರ ಅಂತೇಳಿ ಮನಸ್ಸಿಲ್ದ ಮನಸ್ಸಿಂದ ಹೊಂಟೇವಿ. ಬಾಯ್ ಬಾಯ್ ಕಾರವಾರ ಅಂತೇಳಿ ಸಿಂಚು ಅವ್ರದ್ದು ಲಗೇಜ್ ತೊಗೊಂಡು, ನಮ್ಮ ಲಗೇಜ್ ತೊಗೊಂಡು ಅವರ ಕಾರ್ನಾಗ ಇಡ್ತಾರ್ರಿ. ಇನ್ನು ಯಾಕೆ ಬೇಜಾರು, ಹೌದೊಂದು ಕಾಲ್ನೂ ಒಂದಾಗೈತೆ ರೀ. ಮಕ್ಕಳಿಗೆ ಇನ್ನೂ ಮ್ಯೂಸಿಯಮಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅನ್ನೋಂಥ ಆಸೆ ಬೇಜಾರೊಳಗನ ರೀ. ಅದು ಏನಂತಾರಲ್ಲ, ಬರುವಾಗಿನ ಖುಷಿ ಹೋಗುವಾಗಂತೂ ಸಾಧ್ಯನೇ ಇಲ್ಲ ಇರಾಕ. ಕಾರವಾರ ಬಾಯ್ ಸಿಂಚು ಬಾ. ಸಿಂಚುನ್ ಮುಖ ಅಂತೂ ನೋಡುವಂಗಿರ್ಲಿಲ್ಲ ರೀ. ಭೂವಿ ಮುಖನೂ ಹಂಗಾಗೈತಿ. ಬಟ್ ಭೂವಿಗೆ ಏನಾಗೈತೆ ಅಂದ್ರೆ ಅಲ್ಲೇ ನೀರಾಗಿ ಈಜಾಕೆ ಹೋಗಿದ್ರಲ್ರಿ, ಅಲ್ಲಿ ಸ್ವಲ್ಪ ಕಾಲಿಗೆ ಕಲ್ ಥರದ ಕಟ್ಟಾಗಿತ್ತು ಬೆರಳ, ಸ್ವಲ್ಪ ಭಾಳ ತ್ರಾಸ ಮಾಡ್ಕೊಳತ್ತಿದ್ದ. ನೋಡಲ್ದ ಹಿಂಗೆ ಗಾಡಿಯಾಗ ಮಕ್ಕೊಂಡ್ರಿ ಇವ್ರು ಹೇಳೋದಿಲ್ಲ ರೀ. ಅವ್ರು ಮತ್ತೆ ಜಾರ್ಗೊಂಡು ಇಡಾಕ್ತಿದ್ರಿ ಇನ್ನೂ ಸ್ನಾನ ಮಾಡಕ್ಕೆ. ಟೋಟಲಿ 2 ದಿನದಾಗ ಒಂದು 15 ಸಾರಿ ಸ್ನಾನ ಮಾಡಿರ್ಬೇಕ್ರಿ ನಮ್ಮ ಭೂವಿ ಧ್ರುವಿ ಅಂತೂ ಇಂತೂ ಚೆಕ್ಔಟ್ ಮಾಡಿದ್ವಿ. ಇನ್ನು ನೋಡ್ರಿ ಮೇನ್ ಆಫೀಸ್ ಇದೆ. ಇಲ್ಲೇ ಮೇನ್ ಆಫೀಸ್ನಾಗ ಕೆಲಸ ಮಾಡೋರೆಲ್ಲ ಇರ್ತಾರ್ರಿ. ಅವರು ದಿನೇಶ್ ಸರ್ ಅಂತೇಳಿ, ನಿಮ್ಗೆ ಅವ್ರನ್ನೂ ಪರಿಚಯ ಮಾಡಿ ಕೊಡ್ತೇನೆ ರೀ ನಾನು. ಸೊ ಇವರು ದಿನೇಶ್ ಸರ್ ಅಂತ. ನಾವು ಪ್ರತಿ ಸರಿನೂ ನಮ್ಗೆ ಎಲ್ಲದಕ್ಕೂ ಕೋಆಪ್ರೇಟ್ ಮಾಡೋರು ಇವರೇ. ಎಲ್ಲಿ ನಾವು ಇಲ್ಲಿ ಬರೋದು ಫೈನಲ್ ಆಗೈತೆ ಅಂದ್ರೆ ಮೊದಲು ಇವರಿಗೆ ಕಾಲ್ ಮಾಡೋದು. ಆಫೀಸರ್ ನೇಟಿವ್ ಸರ್ ಭಾಳ ಒಳ್ಳೆಯವ್ರು ಅದಾರ. ಅವ್ರು ಇನ್ನೊಂದಿಷ್ಟು ಕ್ವಶನ್ಸ್ ಕೇಳುವಿದ್ದು ನೆಕ್ಸ್ಟ್ ಟೈಮ್ ಕೇಳ್ತೇನಂತ. ಇನ್ನು ಆಫೀಸ್ ಸ್ಟಾಫ್ ನೋಡ್ರಿ ಇವರೆಲ್ಲ ಆ್ಯಕ್ಚುಲಿ ಗೋಕಾಕ್ ಅರ್ಜೆಂಟಿಂದ ಫ್ಯಾನ್ ಇದ್ದಾರೆ. ನಾವು ಈ ಸಾರಿ ಮರ್ತು ಬಂದೇವಿ, ನೆಕ್ಸ್ಟ್ ಟೈಮ್ ಶೋರ್ ತರ್ತೀವಿ ಅಂತ. ಬರ್ತೀವಿ ಸರ್. ಲಾಸ್ಟ್ ಟೈಮ್ ಬರುವಾಗ ಕೇಳಿದ್ವಿ ರೀ ನಾವು, ಅವಾಗ ಗೋಕಾಕ್ ಕರ್ದಂಡು ತೊಗೊಂಬರ್ರಿ ಅಂತ ದಿನೇಶ್ ಸರ್ ಭಾಳ ಫ್ರೆಂಡ್ಲಿ ಅದಾರ ಅಂತ ಹೇಳಿದ್ರು ನಮಗೆ. ನಾವು ಖುಷಿಯಿಂದ ತೊಗೊಂಡೋಗಿದ್ವಿ. ಈ ಸಾರಿ ಭಾಳ ಗದ್ದಲ್ದಾಗಿದ್ವಿ, ಹಿಂಗಾಗಿ ಮರ್ತೇ ಬಿಟ್ವಿ. ನಮ್ದು ಬುಕ್ಕಿಂಗ್ ಐತಿ ಅಂದ ತಕ್ಷಣ ಅವರೆಲ್ಲ ಆಫೀಸ್ ಸ್ಟಾಫ್ ಅಂದ್ರಂತ, ಓ ಕರ್ದಂಟ್ ಅವ್ರೇನ್ರಿ ಅಂತೇಳಿ. ಸೊ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ತೊಗೊಂಡು ಹೋಗ್ತೀವಿ ರೀ. ಭಾಳ ಕೋಆಪ್ರೇಟಿವ್ ಅದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಇನ್ನೇ ನೋಡ್ರಿ ಹೊಂಟೇವಿ. ಸಿಂಚುನ್ ಮುಖ ನೋಡ್ರಿ ಏಟಾಗೈತಿ. ಬಾಯ್ ಬಾಯ್ ಕಾರವಾರ. ಬಾಯ್ ಬಾಯ್ ದೇವಬಾಗ್ ಬೀಚ್ ಅಂತ. ಬಾಯ್ 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 ಜಂಗಲ್ ರೆಸಾರ್ಟ್. ಅಂತೂ ಇಂತೂ ಕಾರವಾರ ಟ್ರಿಪ್ ಮುಗೈತ್ರಿ. ನಮ್ಮ ಧ್ರುವ ಅಂತವ್ರು ಗೋವಾ ಅಂಕಲ್ ಅಂತ ದಿನೇಶ್ ಸರ್ಗೆ ಭಾಳ ಒಳ್ಳೆ ನೇಚರ್ ಐತ್ರಿ ಸರ್ದು. ಭಾಳ ಕೋಆಪ್ರೇಟಿವ್ ಅದಾರ. ನಾನು ಸ್ಟಾಫ್ ಬಗ್ಗೆ ಅಂತೂ ಏನು ಎಷ್ಟು ಹೇಳಿದ್ರು ಕಡಿಮೆನ. ಇನ್ನು ಅಲ್ಲಿ ದೂರಿಂದ ಕಾಣಾಕ್ತದೆ ನೋಡ್ರಿ ಐಲ್ಯಾಂಡ್, ಅದು ಕಾಳಿಕಾ ಐಲ್ಯಾಂಡ್ ರೀ. ಅಲ್ಲೇ ಕಾಳಿಕಾ ಮತ್ತೊಂದು ಏನೈತಪ್ಪ ಅಂತಂದ್ರೆ ದೇವಸ್ಥಾನ ಐತ್ರಿ. ಮೊದಲೆಲ್ಲ ಬೋಟಿಂಗಿಗೆ ಅಲ್ಲಿ ಕರ್ಕೊಂಡು ಹೋಗಿದ್ರಿ ನಮ್ಮನ್ನು. ಬಟ್ ಇತ್ತೀಚೆಗೆ ಅದು ಬ್ರಿಡ್ಜ್ ಬಿತ್ತಂದು ಕೂಡಲೇ ಕ್ಯಾನ್ಸಲ್ ಮಾಡಿದ್ರಿ. ಅಂದರೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತು ಅಂತೇಳಿ. ಒಂದು ಬೋಟಿಂಗ್ ಫ್ರೀ ಇರ್ತೈತಿ, ಒಂದು ಬೋಟಿಂಗ್ ಪೇಯ್ಡ್ ಇರ್ತಿತ್ತು. ಈಗ ಒಂದೇ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ, ಅದನ್ನ ಡಾಲ್ಫಿನ್ ವ್ಯೂ ಮಾಡಿ ತೋರಿಸ್ಕೊಂಬಂದ್ಬಿಡ್ತಾರೆ. ಅಲ್ಲಿ ತನಕನೂ ಬಂದಿರ್ತಾವತ್ತು ನೋಡಿರಿ ಡಾಲ್ಫಿನ್ ಹೇಳಾಕ್ತಿದ್ರಲ್ಲ ಅವ್ರು. ಇನ್ನೇ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಐತೆ. ಸೇಮ್ ಟನ್ನಲ್ ದಾಟುವಾಗ ಎಷ್ಟು ಖುಷಿ ಇದ್ರು ಅವ್ರು, ಈಗ ಎಷ್ಟು ಖುಷಿ ಅದಾರ ನೋಡ್ರಿ.
ಫುಲ್ ಚೇಂಜ್ ಆಗಿಬಿಟ್ಟಾರೆ ಇವತ್ತು. ಬಟ್ ಭುವಿ ಮತ್ತು ಸ್ಪಂದು ಫುಲ್ ಡ್ಯಾನ್ಸ್ ಅದು ಮಾಡಾಕತ್ತಿದ್ರು. ಸಿಂಚು ಮಾತ್ರ ಫುಲ್ ಡಲ್ ಹೊಡೆದಿದ್ಲ. ಭಾಳ ಸಿಟ್ಟು ಬಂದಿತ್ತು ಆಕಿಗೆ. ಸಿಟ್ಟು ಯಾಕೆ ಬಂದಿತ್ತು ಅಂದ್ರೆ ಆಕಿ ಮ್ಯೂಸಿಯಮಿಗೆ ಕರ್ಕೊಂಡು ಹೋಗಿರಲಿಲ್ಲ ಅಷ್ಟೇ, ಮತ್ತೇನೂ ಇಲ್ಲ. ಮ್ಯೂಸಿಯಮ್ ಕರೆನ ಭಾಳ ಚಲೋ ಐತಂತ್ರಿ. ಬಟ್ ಏನು ಮಾಡೋದು, ಟೈಮ್ ಸಾಲಂಗಿಲ್ಲ. ಇಲ್ಲಿಂದ ನಾವು ನಮ್ಮ ಬೈಲೊಂಗಲ್ಗೆ ಬರ್ಬೇಕಂದ್ರೆ ಭಾಳ ಲೇಟ್ ಆಗ್ತಿತ್ತು ರೀ. ಹೀಗಾಗಿ ನಾವು ಮ್ಯೂಸಿಯಮ್ಗೆ ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ. ಬಟ್ ಅದು ಒಂದು ಸಾರಿ ಕರ್ಕೊಂಡು ಹೋಗ್ಬೇಕಾಗೈತಿ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗಕ್ಕೆ ಭುವಿ ಅಂತ ಹೇಳೇವಿ. ಸಿಂಚೂನು ಬಿಡಂಗಿಲ್ಲ, ಕರ್ಕೊಂಡು ಹೋಗತ್ತಾಳ. ಅಲ್ಲಿಗೆ ಹೋದ್ವಿ ಅಂದ್ರೆ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತೇನಂತ ಡೆಫಿನೆಟ್ಲಿ. ಇನ್ನು ರೆಸಾರ್ಟ್ ಅಂದರೂ ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಭಾಳ ಮಾಡೇನ್ರಿ. ಮೊದ್ಲಿನ ವಿಡಿಯೋ ನೋಡಿದ್ರೆ ಈಗಿನ ವಿಡಿಯೋಕ್ಕೆ ನೀವೇ ಡಿಫ್ರೆನ್ಸ್ ಐತೆ ಅಂತ ಎಲ್ಲರೂ ಹೇಳಾಕತ್ತೀರಿ. ಖುಷಿ ಆಯ್ತು ನನಗೆ ಭಾಳ. ಸಿಂಚು ಹಠ ಭಾಳ ಮಾಡಿದ್ಲಲ್ಲ, ಅದಕ್ಕೆ ಅವ್ರ ಅಂಕಲ್ಗೆ ಸಾರಿ ಕೇಳಾಕತ್ತಿದ್ಲ. ಮಕ್ಕಳ ಮನಸ್ಸು ಹೆಂಗಿರ್ತೈತೆ ಅನ್ನೋಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ. ಸಿಂಚುನು ಆ್ಯಕ್ಟಿವ್ ಆಗ್ಯಾಳ, ಭುವಿ ಧ್ರುವಿ ಅಂತೂ ಆ್ಯಕ್ಟಿವ್ ಅದಾರ. ಧ್ರುವಾನಂದ್ರು ಏನು ಗದ್ದಲ ಇರಲಿಲ್ಲ, ಭುವಿ ಅಂತೂ ಅಲ್ಲೇ ಕವರ್ ಆಗಿದ್ದ. ಇನ್ನು ಈಗ ಸಂಜೆಗೆ ಒಂದು ಸ್ವಲ್ಪ ಏನ್ರ ಲೈಟಾಗಿ ತಿಂದು ಹತ್ತೋನು ಗಾಡಿ ಅಂತ ವಿಚಾರ ಮಾಡಿದ್ವಿ. ಏನಪ್ಪ ತಿನ್ನೋನು ಅಂತ ಅನ್ಕೊಳಕತ್ತಿದ್ವಿ. ಅಟೋತಿಗೆ ನಂಗೆ ನೆನಪಾಗಿದ್ದು ಬನ್ಸ್, ಬಿಸಿ ಬಿಸಿ ಬನ್ಸ್. ಏನು ಗರಮ್ ಇದ್ದು ರೀ, ಏನು ಮಸ್ತ್ ಇದ್ದು ರೀಪ್ಪ. ಯಪ್ಪ, ಒಂದು ಬನ್ಸ್ ತಿಂದರೆ ಸಾಕು. ಈ ಥರ ಬನ್ಸ್ ಮಾಡ್ಬೇಕಂತ ನಾನು ರೀಸೆಂಟ್ಲಿ ಟ್ರೈ ಮಾಡಿದೆ, ಬಟ್ ಹಿಂಗಂತರೂ ಆಗಲಿಲ್ಲ. ಮಸ್ತ್ ಇತ್ತು ರೀ. ಕರೆನ ತೋರಿಸ್ತೇನೆ ನಿಮ್ಗೆ, ನೋಡ್ರಿ ಅಲ್ಲೇ ಶಾನ್ಬಾಗ್ ಹೋಟೆಲಿದ್ದು ಸ್ಪೆಷಲ್ ರೀ ಇದು. ಎಷ್ಟು ಮಸ್ತ್ ಐತೆ ನೋಡ್ರಿ ಬನ್ಸ. ಟೀನು ಕೂಡ ಹಂಗೆ ಇರ್ತೈತಿ. ನಿಮ್ಗೆ ಟೇಸ್ಟ್ ನೋಡೋಕ್ಕಾಗಲ್ಲ ಅಂತ ನನಗೆ ಗೊತ್ತೈತಿ, ಬಟ್ ನೋಡಿದ್ರೆ ಗೊತ್ತೈತಿ ಇಟ್ ಇಸ್ ಪರ್ಫೆಕ್ಟ್ ಅಂತೇಳಿ. ಅಲ್ಲಿಂದ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತ ಬಂದ್ವಿ, ಬಟ್ ಏನೂ ಖಾಸಾಗಿ ತೊಗೊಳ್ಳಿಲ್ಲ. ಏನು ತೊಗೊಂಡೇನಿ ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಹೇಳ್ತೇನಂತ. ಏನೇನು ತಗೊಂಡ್ರಿ ಸಿಂಚು ಎಲ್ಲಾಪುರದಾಗ? ನೀನು ತಗೊಂಡಿ? ನೀನಾ ಭುವನ್ ನೀ ಏನು ತಗೊಂಡಿ? ಅದನ್ನ ಇದನ್ನು ತೊಗೊಂಡಿದ್ದಾರೆ ತಿನ್ನೋವ ಎಲ್ಲ ನೋಡ್ಕೊಂಡು ವಾಪಸ್ ಬರ್ಬೇಕಂದ್ರೆ ನೋಡ್ರಿ ಧಾರವಾಡ ಹತ್ರ ಮಿಶ್ರಾ ದೊಡ್ಡ ಹೋಟೆಲ್ ಐತಂತ. ಅಲ್ಲಿದು ದೊಡ್ಡ ಟ್ರಾಫಿಕ್ ಆಗೈತ್ರಿಪ್ಪ ನಮ್ಗೆ ದಾರ್ಯಾಗ ಬರುವಾಗ. ಇದು ದುಮ್ವಾಡ್ ರೋಡ್ ಒಳಗೆ ನೋಡ್ರಿ, ನೀರ್ಸಾಗರ ದುಮ್ವಾಡ್ ರೋಡ್ ಇದೆ. ಎಂಥ ಟ್ರಾಫಿಕ್ ರೀ. ಕರೆ ಅಂದ್ರೆ ನಾವು ದಾಟ್ತೀವಿಲ್ಲ ಅಂದ್ಕೊಂಡಿದ್ವಿ, ಬಟ್ ಫೈನಲಿ ದಾಟಿ ನಾವು ಬಂದ್ವಿ. ಎಲ್ಲಂದ್ರೆ ಪ್ಯೂರ್ ರಾಜಸ್ಥಾನಿ ದಾಬಾ. ನನಗಂತೂ ರಾಜಸ್ಥಾನಿ ದಾಬಾದಾಗ ಏನಾರ ತಿನ್ಬೇಕಂತ ಅಂದ್ಕೊಂಡಿದ್ದೆ. ಈಗೆಲ್ಲ ಭಾಳ ದಿನದಿಂದ ತಿನ್ಬೇಕು ಅಂದ್ಕೊಂಡಿದ್ದಾರೆ. ಸೊ ಏನು ತೊಗೊಂಡ್ವಿ, ಏನು ಈ ಹೋಟೆಲ್ ರೇಟಿಂಗ್ ಎಷ್ಟು ಐತಿ ಎಲ್ಲ ಹೇಳ್ತೇನೆ ಅಂತ ಬರ್ರಿ. ಸೂಪರಾಗಿ ನಾವೀಗ ರಾಜಸ್ಥಾನ ಪ್ಯೂರ್ ವೆಜ್ ದಾಬಾಕ್ಕೆ ಬಂದೇವಿ ಅಲ್ಲ ಸ್ಪಂದು? ಭುವನ್ ಹಾಯ್. ಇದು ಭುವನನ ಆಸೆಯ ಮೇರೆಗೆ. ನಮ್ಮ ಭುವಿಗೆ ಅಷ್ಟೇ ಅಲ್ರಿ, ನನಗೂ ತಿನ್ನೋಂಗಾಗೈತಿ ರಾಜಸ್ಥಾನ ದಾಬಾ ಒಳಗೆ. ಭಾಳ ದಿನದಿಂದ ಕೇಳಿದ್ದೆ. ಸೊ ಇವತ್ತಂತರೂ ಕರ್ಕೊಂಡೋಗಿದ್ರು. ಹೆಂಗಿದ್ರು ಚಲೋ ಆತ್ತಾಗಿ ಅಂಥೇಳಿ ಹೋದ್ವಿ. ಬಟ್ ಅಲ್ಲಿ ಏನೇನು ತೊಗೊಂಡ್ವಿ ಅಂತ ಹೇಳ್ತೇನೆ ಬರ್ರಿ. ಸ್ಪೆಷಲ್ ಡಿಶಸ್ ಇದ್ದವು ರೀ ಎಲ್ಲನೂ, ಪ್ರತಿಯೊಂದು ಸ್ಪೆಷಲ್ ಇದ್ದವು. ಪ್ಯೂರ್ ರಾಜಸ್ಥಾನಿ ದಾಬಾ ಬಿಡ್ರಿ. ಬಟ್ ನಾನು ತೊಗೊಂಡಿದ್ನಲ್ಲ, ನಂಗೆ ಅಷ್ಟು ಟೇಸ್ಟ್ ಸೇರಲಿಲ್ಲ. ತೋರಿಸ್ತೇನೆ ಬರ್ರಿ, ಹೇಳ್ತೇನೆ ಏನೇನು ತೊಗೊಂಡ್ವಿ ಅಂಥೇಳಿ. ಎಲ್ಲರಿಗೂ ನಿದ್ದೆ ಬಂದೈತಿ ಸಿಕ್ಕಾಪಟ್ಟಿ, ನನಗೂ ನಿದ್ದೆ ಬಂದಿತ್ತು. ಹುಡುಗರು ಸ್ವಲ್ಪ ನಿದ್ದೆಯಿಂದ ಫ್ರೆಶ್ ಆಗಿದ್ರೆ. ರಾಜಸ್ಥಾನಿ ಹೋಟೆಲ್ ಅಂತಂದ್ರೆ ಎಲ್ಲ ಪ್ಯೂರ್ ವೆಜ್ ಇರ್ತೈತೆ ರೀ. ಇದು 2ನೇ ಸಾರಿ. ಲಾಸ್ಟ್ ಟೈಮ್ ನಾವು ರಾಜಸ್ಥಾನಿ ಹೋಟೆಲ್ಗೆ ಎಲ್ಲಿ ಹೋಗಿದ್ದಿದ್ರೆ ಬಾಗಲಕೋಟೆ ರೋಡ್ನಾಗ ಹೋಗಿದ್ವಿ, ಬಟ್ ಅವಾಗ ಲಾಗ್ ಅದು ಮಾಡಿರಲಿಲ್ಲ. ಈ ಸಾರಿ ಕಂಪ್ಲೀಟ್ ಲಾಗ್ ಮಾಡೇ ಬಿಡ್ಬೇಕತ್ತೇನೆಲ್ಲ. ಹಿಂಗಾಗಿ ಎಲ್ಲ ತೋರಿಸ್ಬಿಡ್ತೇನಂತ ಏನೇನಿತ್ತು ಹೆಂಗೆ ಅಂತೇಳಿ. ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಬೇಸನ್ ಒಳಗೆ ಇರ್ತಾವೆ ರೀ. ಪಾಪಾಡ, ಸೇವ್ ಇದನ್ನ ಯೂಸ್ ಮಾಡ್ಕೊಂಡು ಭಾಜಿ ಮಾಡಿರ್ತಾರೆ. ಪನ್ನೀರದ್ದು ನಾ ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ನಮ್ಮ ಊರಾಗಂತೂ ಸಿಗ್ತಾವೆ, ಬೇಡ ಅಂತ ಹೇಳಿದೆ. ಇನ್ನೇ ನೋಡ್ರಿ ಇದು ಸೇವದ್ದು ಪಾಪಾಡದ್ದು 2 ಭಾಜಿ ಹೇಳಿದ್ರೆ, ಬಟ್ ನಾ ಮಾತ್ರ ಬೇರೆ ಹೇಳೀನಿ. ಏನು ಹೇಳೇನಂತ ಬರ್ತೈತಿ ಈಗ ತೋರಿಸ್ತೀನಿ. ಥಾಲಿ ನೋಡ್ರಿ ಎಷ್ಟು ದೊಡ್ಡ ಇಡಾಕತ್ತಾರ ಪ್ಲೇಟ್ಗಳ್ನ. ಅದೇ ಹೆಲ್ಪಿಂಗ್. ಸೊ ಸಿಂಚು ಊಟ ಮಾಡಂಗಿಲ್ಲ? ಭುವಿ ನೀ ಊಟ ಮಾಡ್ತಿ? ಡನ್ ಅಫ್ಕೋರ್ಸ್. ನಾವು ಭುವನನ ಏನು ಆಶಯದ ಮೇರೆಗೆ ಬಂದೀವಿ ಹೋಟೆಲ್ಗೆ ಈಗ ಮೊದಲ. ಸೊ ಆಲ್ರೆಡಿ ಎಲ್ಲ ಸರ್ವ್ ಆಗೈತ್ರಿ. ನಂದಂತರೂ ಥಾಲಿ ಆರ್ಡರ್ ಮಾಡಿದ್ದೆ. ಎದ್ರ ಥಾಲಿ ಏನಂತ ಹೇಳ್ತೇನೆ ಅಂತ ನಿಮ್ಗೆ. ದಾಲ್ ಬಾಟಿ ಚೂರ್ಮಾ फुल्का। ये भाजी क्या है? पापड़ की भाजी। पापड़ की भाजी। वो ये सेव टमाटर है। सेव टमाटर। ಸೊ ನಾನು ದಾಲ್ ಬಾಟಿ ಚೂರ್ಮಾದ ಒಂದು ಕಂಪ್ಲೀಟ್ ಥಾಲಿ ತೊಗೊಂಡಿದ್ದೆ. ನಂಗೆ ಒಂದು ಸ್ವಲ್ಪ ಅಪ್ಸೆಟ್ ಮಾಡಿದ್ದೆ ಏನಂದ್ರೆ ಮಾದ್ಲಿ ಕೊಟ್ಟಿದ್ರಿ ಅವ್ರು. ಗರಂ ಮಾದ್ಲಿ ಸ್ವೀಟ್ ಅದ, ಮಸ್ತ್ ಇತ್ತು. ಅದ್ರ ಪಾಪಡ್ ಭಾಜಿ, ಸೇವ್ ಟಮಾಟರ್ ಎಲ್ಲ ಚಲೋ ಐತ್ರಿ. ನಂದು ಊಟ ಚಲೋ ಇತ್ತು. ಅಲ್ಲಿ ಹೇಳಲ್ಲಿ ನಿಂಗೆ ಏನು ಬೇಕು? ಪಾನಿ
ಗಾಡಿ ಗಾದಿ ನೋಡ್ರಿ ಹೊಸ ಗಾಡಿ ಅಲ್ಲದಿವ ಪಟ್ಟ ಪಟ್ಟ ಹೋಗ್ಬೇಕ ಅಲ್ಲೆಲ್ಲಾರು ನೋಡಪ್ಪ ಪಟ್ಟ ತಗೊಂಡ್ ಬಾ ಅವ್ನು ಕೊಡಿಸಿದ್ಮೇಲೆ ಊಟ ಮಾಡತ್ತನ್ರಿ ನಮ್ದುವ ಎಲ್ಲ ಅಡ್ಗೆ ಸಾಮಾನು ತೆಗೆದು ಇಟ್ಟೇನಂದ್ರೆ ಮತ್ತೆ 5 ಸಾಮಾನು ಕುಡಿದು ನೋಡ್ರಿ ಎಕ್ಸ್ಟ್ರಾ ಇವಾಗ ಪಟ್ಟಪ್ಪ ಹೆಂಗೆ ತೋರಿಸ್ಬಾ ಗಾಡಿಗಳು ತೋರಿಸ ಇದು ಸ್ಕೂಲ್ ವ್ಯಾನ್ ಇದು ಟಾಟಾ ಏಸ್ ಇದು ಏರೋಪ್ಲೇನ್ ಇದೇನಪ್ಪಾಜಿ ಟ್ರ್ಯಾಕ್ ಒಂದು ತಗೊಳಕ್ ಹೋಗಿ ಇಷ್ಟು ಕೊಂಡ ತಗೊಂಡಿದ್ವಿ ಆಟ ಆಡೋಣ ಹಾಂ ನಾವೀಗ ಆಟ ಆಡ್ಕೋತ ಉಳಿಸ್ಬೇಕು ನಂಗೆ ಹೆಂಗಾರ ಮಾಡಿದ್ರು ಇವಾಗ ಊಟ ಮಾಡಿಸ್ಬೇಕಾಗಿತ್ತು ರೀ ಅವ್ನಿಗೊಂದು ಸ್ವಲ್ಪ ಜೀರಾ ರೈಸ್ ತೊಗೊಂಡಿದ್ವಿ ಜೀರಾ ರೈಸ್ ಅದು ತಿಂತಾನ್ರಿ ಅವ ಅದಕ್ಕೆ ಅದೇ ರೈಸ್ ತೊಗೊಂಡು ಏನು ಮಾಡಿದ್ವಿ ಅಂತಂದ್ರೆ ಆಟ ಆಡ್ಸ್ಕೋತ ಊಟ ಮಾಡಿಸ್ಬಿಡ್ಬೇಕಂತೇಳಿ ಅಲ್ಲೊಂದು ಗಾಡಿ ಅಂಗಡಿ ಸಣ್ಣ ಅಂಗಡಿ ಇತ್ತು ಅದ್ರಾಗ ಒಂದು 5 ಗಾಡಿ ಸಿಕ್ಕು ನೋಡ್ರಿ ಅವಂಗೆ ತೊಗೊಂಡ ಬಿಟ್ಟ ರಾಜಸ್ಥಾನಿ ದಬ್ಬಾಗ ಬಂದಿದ್ವಿ ರೀ ನಾನು ದಾಲ್ ಬಾಟಿ ಚೂರ್ಮಾ ತೊಗೊಂಡಿದ್ನಿ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ನಿ ಭಾಳ ದಿನ ಆಗಿತ್ತು ನಾ ತಿನ್ಬೇಕಂದಿದ್ದ ಚಲೋ ಆಗಿತ್ತು ಅದ್ರೊಳಗೆ ಒಂದು ಸೂಪ್ ಕೊಟ್ಟರೆ ಅದು ಮಸ್ತಾಗಿತ್ತು ಮತ್ತು ಒಂದು ಮಾದಲಿ ಟೈಪ್ ಸ್ವೀಟ್ ಮಾಡ್ಯಾರ ಸೇಮ್ ಮಾದಲಿನ ತುಪ್ಪ ಭಾಳ ಹಾಕ್ಯಾರ ಸ್ವೀಟ್ ಭಾಳ ಐತಿ ತಿನ್ಲಿಲ್ಲ ನಾನು ಮತ್ತು ಸ್ಪೆಷಲ್ ಏನು ಕೊಟ್ಟಿದ್ರಂದ್ರೆ ಕಡಿ ಅದ್ರ ಜೋಡಿ ದಾಲ್ ಬಾಟಿ ಚೂರ್ಮಾ ಜೋಡಿ ಮಸ್ತಾಗಿತ್ತು ಅದು ಅಡ್ಡಿ ಇಲ್ಲ ಮತ್ತು ನೀನು ಚಂಡಿಗೆ ಟೈಪ್ ಕೊಟ್ಟಿದ್ರಿ ಅದು ಭಾರಿ ಇತ್ತು ಹೇಳಿ ಕಿರಿಯಾ ಏನೋ ಅಂತಾರಂತ ಹೇಳಿದ್ರು ಅದಕ್ಕೆ ಹೆಸರು ಉಳಿದವರೆಲ್ಲ ಸೇವ್ ಟಮಾಟರ ಪಾಪಡ ಇದು ಭಾಜಿ ಹಿಂಗೆಲ್ಲ ತೊಗೊಂಡಿದ್ದು ಚಲೋ ಆಗಿತ್ತು ಜೀರಾ ರೈಸ್ ಒಳಗೆ ಏನು ತೊಗೊಂಡ್ರಿ ಘೀ ರೈಸ್ ತೊಗೊಂಡ್ರಿ ಮಸ್ತ್ ಆಗೈತೆ ಅಡ್ಡಿ ಇಲ್ಲ ಒಂದು ಔಟ್ ಆಫ್ 5 3.5 ಅದು ರೇಟಿಂಗ್ ಕೊಡ್ಬೋದು ಹಂಗೈತೆ ಹೊಟ್ಟೆ 4.5 ಕೊಡ್ಬೇಕಂತ ನಮ್ಮ ಭೂಮಿ ಉಳಿದಿದ್ದೆಲ್ಲಕ್ಕೂ 4.5 ಕೊಡ್ಬೇಕ್ರಿ ಬಟ್ ನಾ ಆರ್ಡ್ರ್ ಮಾಡಿದ್ದೆಲ್ಲ ದಾಲ್ ಬಾಟಿ ಅದನ್ನು ಒಲ್ಯಾಗ ಸುಡಬೇಕಾಗಿತ್ತು ರೀ ಒಲ್ಯಾಗ ಸುಟ್ಟಲ್ಲಿ ಸ್ವಲ್ಪ ಗಟ್ಟಿ ಇದ್ದುವ ಸ್ವಲ್ಪ ಅಲ್ಲಿ ನನಗೇನೋ ಫೇಲ್ ಅನ್ನಿಸ್ತದ ಅದು ಬಿಟ್ಟರೆ ಉಳಿದಿದ್ದೆಲ್ಲ ಚಲೋ ಆಗಿತ್ತು ರೀ ಧ್ರುವ ನೋಡ್ರಿ ಎಷ್ಟು ಓಡಾಡ್ಸಾಕತ್ತಾನ ಪೂರ್ತಿ ಹೋಟೆಲ್ ತುಂಬ ಓಡಾಡೀವ್ರಿ ನಾವು ಸಾಕಾಗ್ಬಿಟ್ಟಿತ್ತು ನನ್ನ ಕರೆ ಅಂತಂದ್ರೆ ಹಿಂಗೆ ಮಾಡಿ ಉಣ್ಣಿಸ್ಬೇಕ್ರಿ ನಮ್ಮ ಧ್ರುವಾಗ ಅವಳ ಸ್ಪಂದು ಸಿಂಚೋಗ ದಿನ ನೋಡೇ ಬಿಡ್ತಾರೆ ಹಾಂ ಒಂದು ಮುಗಿತ ಇನ್ನೊಂದು ಚಾಲು ಆತ ನೋಡ ಮನ್ಯಾನ ಚಾಕ್ಲೇಟ್ ತಿನ್ನೋರಿಲ್ಲ ಈಗ ಹೋಗಿ ಏ ಬರ್ಡೇಗೆ ಇಷ್ಟೆಲ್ಲ ಚಾಕ್ಲೇಟ್ ಬಂದಾವ ಏನು ಮಾಡ್ತಿ ನಾನು ಕೊಟ್ಬಿಡ ಅವನ್ನೆಲ್ಲ ಇಷ್ಟನ್ನ ಉಳಿದೈತ್ರಿ ತಿನ್ವಲ್ರಿ ಅವು ಅಲ್ಲಿ ನೋಡ್ರಿ ಮಜ್ಜಿಗೆನೂ ಐತಿ ಅದನ್ನು ಕುಡಿಬೇಕೀಗ ನಡ್ದಾಡ್ಕೊಂತ ಊಟ ಮಾಡೋದು ಊಟ ಮಾಡಿ ಎಕ್ಸಸೈಸ್ ಮಾಡಿದಂಗೂ ಆಗ್ತೈತಿ ಇವ್ ತಿನ್ಸಾಕ್ ಕುಂತ್ರ ಇನ್ನ ಇದೆ ಸರ್ಕಸ ನಮ್ಗೆ ಬಂದು ಕೂಡ ನೋಡ್ರಿ ವ್ಲಾಗ್ ಕಂಟಿನ್ಯೂ ಮಾಡಿದ್ಲ ನೋಡ್ರಿ ಇಷ್ಟು ಸರ್ಕಸ್ ಮಾಡ್ಕೋತ ಊಟ ಮಾಡಿಸ್ಬೇಕು ಇಷ್ಟು ರೈಸ್ ತಿಂದ ಉಳಿದಿದ್ದೆಲ್ಲ ಬಿಟ್ಟ ನಾವು ಒಂದು ಸ್ವಲ್ಪ ಮಜ್ಜಿಗೆ ಇದ್ದು ಅಷ್ಟು ಕುಡ್ದೆ ಎಲ್ಲ ಚಲೋ ಐತ್ರಿ ಅಡ್ಡಿ ಇಲ್ಲ ಹಾಗೇನು ಭಾಳ ಇದಿರಲಿಲ್ಲ ನಂದು ಸ್ವಲ್ಪ ದಾಲ್ ಬಾಟಿನ ಸ್ವಲ್ಪ ಗಟ್ಟಿ ಇದ್ದುವ ನನಗೆ ಐಡಿಯಾ ಇಲ್ಲ ಹೆಂಗಿರ್ತಾವೆ ಅಂತೇಳಿ ಫಸ್ಟ್ ಟೈಮ್ ನಾನು ತಿಂದಿದ್ದೆ ಸೊ ಹಿಂಗಿತ್ತು ನೋಡ್ರಿ ದೇವ್ಬಾಗ್ ಬೀಚದ್ದು ಜಂಗಲ್ ರೆಸಾರ್ಟದ್ದು ಕಂಪ್ಲೀಟ್ ವ್ಲಾಗ ಫಸ್ಟ್ ಟೈಮ್ ಮಾಡೀನಿ ಏನಾರ ಮಿಸ್ಟೇಕ್ ಆಗಿದ್ರೆ ಎಕ್ಸ್ಕ್ಯೂಸ್ ಮಾಡಿರಿ ಇನ್ನು ಬೈಲೊಂಗ್ಳಿಗೆ ಹೊಂಟೇವಿ ನಾವು ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಭೇಟಿಯಾಗೋಣ ಈ ಕಂಪ್ಲೀಟ್ ವ್ಲಾಗ್ ನಿಮಗೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಪಾರ್ಟ್ 4 ಪಾರ್ಟ್ 5 ಇದೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿಯಾಗೋಣಂತ್ರಿ ಥ್ಯಾಂಕ್ ಯು